गुलबर्गा शहर में 17 सितंबर कल्याण कर्नाटक उत्सव प्रोग्राम का अफ्ताह कर्नाटक के चीफ मिनिस्टर सिद्धरामैया ने पुलिस मैदान में परचम कुशाई करते हुए अंजाम दिया। इस मौके पर इन्होंने मीडिया से बात करते हुए कहा कि कल्याण कर्नाटक की तरक्की के लिए गुलबर्गा मिनी विधानसभा में कैबिनेट मीटिंग की गई, जिसमें कल्याण कर्नाटक की तरक्की के लिए हर मुमकिन तरक्याती कामों को अंजाम देने का ऐलान किया गया। खासकर बजट में ऐलान करदा कल्याण कर्नाटक के हिस्से में तमाम स्कीमों को मंजूरी दी गई। 2024-25 के मौजूदा बजट में कल्याण कर्नाटक इलाकाई तरक्याती बोर्ड को 5,000 करोड़ रुपयों की रिकॉर्ड रकम मखसूस की गई और महकमा ज़राअत के लिए 100 करोड़ रुपए मखसूस किए गए हैं। खासकर इस कैबिनेट मीटिंग के जरिए 56 सब्जेक्ट में से 46 मसाइल पर चर्चा किया गया। कल्याण कर्नाटक के हिस्से की कुल रकम 11,770 करोड़ रुपए है और बीदर और रायचूर में महानगर कारपोरेशन बनाने का फैसला किया गया और बीदर और गुलबर्गा में 7,200 करोड़ रुपए लागत से पीने के पानी का प्रोजेक्ट को मंजूरी देने का फैसला किया गया है, जो नारायणपुरा डैम से भी पानी सप्लाई किया जा सकता है। इसके ताल्लुक से सीएम ने सेंट्रल हुकूमत को आगाह भी किया है और इन्होंने कहा कि एक अलग वजीरात का मुतालिबा एक अरसे से था। काबीना इजलास में इस पर गौर फिक्र किया गया और इस साल कल्याण कर्नाटक के लिए 5,000 करोड़ रुपए दिया है, लेकिन मरकजी हुकूमत ने अब तक 1 रुपया भी नहीं दिया। हमारा ख्याल है कि मरकजी हुकूमत को भी इसके लिए 5,000 करोड़ रुपए देना चाहिए और वजीर आला सिद्धरामैया ने कहा कि हमने 17,439 खाली आसामियों को भर्ती करने का फैसला किया है। इलाकाए हैदराबाद कर्नाटक की तरक्की के लिए हमने हर तरह की स्कीमों को मंजूर देने की कोशिश की है। इस मौके पर डिप्टी सीएम डीके शिव कुमार और होम मिनिस्टर जी परमेश्वर, गुलबर्गा इंचार्ज मिनिस्टर प्रियंक खरगे, कर्नाटका मेडिकल कॉलेज मिनिस्टर शरण प्रकाश पाटिल और HK पाटिल, ईश्वर खंड्रे MB पाटिल और औकाफ के मिनिस्टर BZ जमीर अहमद खान, गुलबर्गा नॉर्थ के MLA मोहतरमा कनिस फातिमा मैडम, गुलबर्गा साउथ के MLA अलम प्रभु पाटिल और दिगर कर्नाटक के मिनिस्टर्स और कांग्रेस के लीडर ने कसीर तादाद में शिरकत की। ब्यूरो रिपोर्ट, आपकी आवाज न्यूज, गुलबर्गा। कल्याण कर्नाटक 2024 ಅಂತ ನಾವು ಉತ್ಸವ 2024 ಅಂತ ಆದರೆ ಹೈದರಾಬಾದ್ ಕರ್ನಾಟಕ ರಾಯಚೂರು ಪ್ರಿಯಾಂಕ್ ಖರ್ಗೆ ಅವರು, ಶರಣ್ ಪ್ರಕಾಶ್ ಪಾಟೀಲ್ ಅವರು ಮತ್ತು ಈ ಭಾಗದ ಶಾಸಕರು, ಮಂತ್ರಿಗಳು, ಶಾಸಕರುಗಳು ಎಲ್ಲರೂ ಕೂಡ ಒಂದು ಸಚಿವ ಸಂಪುಟದ ಸಭೆಯನ್ನ ಕಲಬುರಗಿಯಲ್ಲಿ ಮಾಡಬೇಕು. ಆ ಭಾಗದಲ್ಲಿರ್ತಕ್ಕಂಥ ಜ್ವಲಂತ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಳಬೇಕು ಅಂತೇಳಿ ಅವರೆಲ್ಲರೂ ಹೇಳಿದ್ದರಿಂದ ನಾನು ಹೇಗೂ ಸೆಪ್ಟೆಂಬರ್ 17ನೇ ತಾರೀಕು ಬರ್ತಾ ಇದ್ದೀನಿ. ಅವತ್ತೇ ಸಚಿವ ಸಂಪುಟದ ಸಭೆನೂ ಕೂಡ ಮಾಡೋಣ ಅಂತೇಳಿ ಇವತ್ತು ಸಚಿವ ಸಂಪುಟದ ಸಭೆಯನ್ನ ಮಾಡಿದ್ದೀವಿ. UPA ಸರ್ಕಾರ ಇರುವಾಗ ಮಲ್ಲಿಕಾರ್ಜುನ್ ಖರ್ಗೆ ಅವರ ಮತ್ತು ಧರ್ಮಸಿಂಗ್ ಅವರ ಮತ್ತು ಇತರ ಹೋರಾಟಗಾರರ ಪ್ರಯತ್ನದಿಂದ 371J ಧರ್ಮಸಿಂಗ್ ಅವರ ಸಂವಿಧಾನದಲ್ಲಿ ಸೇರ್ಪಡೆಯಾಯಿತು. ಈ 371J ಜಾರಿಯಾಗಿ ಕೂಡ 10 ವರ್ಷಗಳಾಯಿತು. ದಸಮಾನೋತ್ಸವ ಕಾರ್ಯಕ್ರಮವನ್ನು ಕೂಡ ಇವತ್ತು ಹಮ್ಮಿಕೊಂಡಿದ್ದು 2 ಕಾರ್ಯಕ್ರಮಗಳನ್ನ ಮಾಡಿದ್ದೀವಿ. ದಸಮಾನೋತ್ಸವ ಕಾರ್ಯಕ್ರಮ, ವಿಜಯ ಇವರು ಕಲ್ಯಾಣ ಕರ್ನಾಟಕ ಉತ್ಸವ ಕಾರ್ಯಕ್ರಮ, ಇವೆರಡನ್ನು ಕೂಡ ಮಾಡಿದ್ದೀವಿ. ಕ್ಯಾಬಿನೆಟ್ ಮೀಟಿಂಗ್ ಕೂಡ ಇವತ್ತು ಮಾಡಿದ್ದೀವಿ. ಕ್ಯಾಬಿನೆಟ್ ಮೀಟಿಂಗ್ ನಲ್ಲಿ ಇವತ್ತು ಬಹಳ ಹೆಚ್ಚು ವಿಷಯಗಳನ್ನ ಅನುಮೋದನೆ ಕೊಡ್ತಕ್ಕಂಥದ್ದು, DPR ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದ್ದೀವಿ. ಸುಮಾರು 56 ಸಬ್ಜೆಕ್ಟ್ಗಳನ್ನ ಇವತ್ತು ಚರ್ಚೆ ಮಾಡಿದ್ದೀವಿ. ಅಲ್ಲಿ 10 ಸಬ್ಜೆಕ್ಟ್ಗಳನ್ನ ಬಿಟ್ರೆ ಉಳಿದ 46 ಸಬ್ಜೆಕ್ಟ್ಗಳು ಕಲ್ಯಾಣ ಕರ್ನಾಟಕಕ್ಕೆ ಸಂಬಂಧಪಟ್ಟವು. 56 ಸಬ್ಜೆಕ್ಟ್ಗಳಿಂದ 12,692 ಕೋಟಿ. ಇದರಲ್ಲಿ ಹೈದರಾಬಾದ್ ಕರ್ನಾಟಕಕ್ಕೆ ಸೇರಿದಂತ 46 ಸಬ್ಜೆಕ್ಟ್ಗಳಿಗೆ ಆ ಸಬ್ಜೆಕ್ಟ್ಗಳ ಒಟ್ಟು ಮೊತ್ತ 11,770 ಕೋಟಿ. ಅದರಲ್ಲಿ ಬಹಳ ಮುಖ್ಯವಾಗಿ ಬೀದರ್ ಮತ್ತು ರಾಯಚೂರು
ಪಟ್ಟಣಗಳನ್ನ ನಗರ ಪಾಲಿಕೆಗಳನ್ನಾಗಿ ಮಾಡ್ತಕ್ಕಂಥ ನಿರ್ಣಯವನ್ನ ಮಾಡಿದ್ದೇವೆ. ಜೊತೆಗೆ ಬೀದರ್ ಮತ್ತು ಗುಲ್ಬರ್ಗ ದಲ್ಲಿ ಬರ್ತಕ್ಕಂಥ ಎಲ್ಲ ಜನವಸತಿಗಳು ಕುಡಿಯ ನೀರಿನ ಯೋಜನೆಯನ್ನ ಮಾಡ್ತಕ್ಕಂಥದನ್ನ ಮಾಡಿದ್ದೀವಿ. ಸುಮಾರು ಇದಕ್ಕೆ ತಗಲ್ತಕ್ಕಂಥ ವೆಚ್ಚ 7,200 ಕೋಟಿ ರೂಪಾಯಿಗಳು. ನಾರಾಯಣಪುರ ಡ್ಯಾಮ್ನಿಂದ ನೀರು ತಗೊಬರತಕ್ಕಂಥದ್ದು, ಎಲ್ಲ ಹಳ್ಳಿಗಳಿಗೂ ಕುಡಿಯ ನೀರನ್ನ, ಶುದ್ಧವಾದಂತ ಕುಡಿಯ ನೀರನ್ನ ಕೊಡ್ತಕ್ಕಂಥದನ್ನ ಮಾಡ್ತಕ್ಕಂಥ ಈ ಪ್ರಾಜೆಕ್ಟ್ಗಳನ್ನ ಮಾಡ್ತೇವೆ. ಮತ್ತೆ ಬಹಳ ದಿನಗಳಿಂದ ಬೇಡಿಕೆ ಇದ್ದು ನೆನೆಗುದಿಗೆ ಬಿದ್ದಿದ್ದಂತ ಈ ಭಾಗದಲ್ಲಿ ಒಂದು ಸಚಿವಾಲಯ ಮಾಡಬೇಕು ಅಂತ ಹೇಳಿ ತೀರ್ಮಾನ ಮಾಡಿದ್ವಿ. ಪ್ರತ್ಯೇಕ ಸಚಿವಾಲಯ ಮಾಡಬೇಕು ತೀರ್ಮಾನ ಮಾಡಿ. ಈಗ ನಾವು 24-25ರಲ್ಲಿ ನುಡಿದಂತೆ ನಡೆದಿದ್ದೀವಿ. ಕೊಟ್ಟ ಮಾತಿನಂತೆ ಈ ಭಾಗದಲ್ಲಿ ಕಲ್ಯಾಣ ಕರ್ನಾಟಕಕ್ಕೆ ಪ್ರತಿ ವರ್ಷ 5,000 ಕೋಟಿ ರೂಪಾಯಿಗಳನ್ನ ಕೊಡಬೇಕು ಅಂತೇಳಿ ಮಾಡಿ ರಿಲೀಸ್ 5,000 ಕೋಟಿ ಈ ವರ್ಷ ಕೊಟ್ಟಿದ್ದೀವಿ 24-25. ಕೇಂದ್ರ ಸರ್ಕಾರ ಇವತ್ತಿನವರೆಗೆ 10 ವರ್ಷಗಳಲ್ಲಿ 1 ರೂಪಾಯಿ ಕೊಟ್ಟಿಲ್ಲ. ಸಂವಿಧಾನ ತಿದ್ದುಪಡಿಯಾಗಿ 371J ಸೇರ್ಪಡೆಯಾಗಿ ಇವತ್ತಿನವರೆಗೂ 1 ರೂಪಾಯಿ ಕೊಟ್ಟಿಲ್ಲ. ಅದಕ್ಕೆ ಒಂದು ರೆಸಲ್ಯೂಷನ್ ಅನ್ನು ಪಾಸ್ ಮಾಡಿದೀವಿ. ಕೇಂದ್ರ ಸರ್ಕಾರ ಕೂಡ 5,000 ಕೋಟಿ ರೂಪಾಯಿಗಳನ್ನ ಕೊಡಬೇಕು ಅಂತೇಳಿ ಅವರಿಗೆ ಮನವಿ ಮಾಡ್ತಕ್ಕಂತ ನಿರ್ಣಯವನ್ನ ಮಾಡಿದ್ದೀವಿ. ಖಾಲಿ ಇರ್ತಕ್ಕಂತ ಎಲ್ಲ ಹುದ್ದೆಗಳು 17,439 ಹುದ್ದೆಗಳು 17,439 ಹುದ್ದೆಗಳು ಇವುಗಳನ್ನ ಹಂತ ಹಂತವಾಗಿ ಭರ್ತಿ ಮಾಡಲಿಕ್ಕೆ ತೀರ್ಮಾನ ಮಾಡಿದ್ದೀವಿ. 11,770 ಕೋಟಿ ರೂಪಾಯಿಗಳಲ್ಲಿ ಕೃಷಿ ಇಲಾಖೆಗೆ 100 ಕೋಟಿ ರೂಪಾಯಿಗಳು, ಆರೋಗ್ಯ ಇಲಾಖೆಗೆ ಸುಮಾರು 910 ಕೋಟಿ, ಮತ್ತೆ ನಾನು ಬಜೆಟ್ ನಲ್ಲಿ ಘೋಷಣೆ ಮಾಡಿದ್ನಲ್ಲ, ಕಲ್ಯಾಣ ಕರ್ನಾಟಕಕ್ಕೆ ಸಂಬಂಧಪಟ್ಟಂತೆ ಬಜೆಟ್ ನಲ್ಲಿ ಏನು ಘೋಷಣೆ ಮಾಡಿದ್ದೆ ಅವೆಲ್ಲವೂ ಕೂಡ ಎಲ್ಲ ಸಬ್ಜೆಕ್ಟ್ಗಳು ಕೂಡ ಪಾಸ್ ಮಾಡಿದೀವಿ. ಇವತ್ತು ಅನುಮೋದನೆ ಕೊಟ್ಟಿದ್ದೀವಿ.